ಹಾಯ್ ಆಲ್, ಫ್ರೈಡೇ ಮಿನಿ ಬ್ಲಾಗ್ ಆಗಿರುತ್ತೆ. ಆಫೀಸಿಂದ ಬಂದಿದ ತಕ್ಷಣ ಸಾಂಬಾರ್ ಇರಲಿಲ್ಲ ಅಂತ ಹೇಳಿ 3 ಥರದ ಸೊಪ್ಪನ್ನ ಹಾಕಿ ಮೊಷಪ್ ಸಾರನ್ನ ಮಾಡಿಕೊಂಡೆ. ಸೈಡ್ ಡಿಶ್ ಆಗಿ ಬಾಳೆಕಾಯಿ ಫ್ರೈ ಮಾಡ್ಕೊಳ್ಳೋಣ ಅಂತ ಈ ರೀತಿ ಸ್ಲೈಸಸ್ ಮಾಡಿ ಇದಕ್ಕೆ ಸ್ವಲ್ಪ ಮಸಾಲ ಹಾಕಿ ತವಾದ ಮೇಲೆ ಬೇಯಿಸ್ಕೊತಾ ಇದ್ದೀನಿ. ಇನ್ನು ಗೆಣಸಿತ್ತು ಅಂತ ಹೇಳಿ ಒಂದೇ ಒಂದು ಗೆಣಸಿತ್ತು, ಅದನ್ನು ಕೂಡ ಸ್ಟೀಮಲ್ಲಿ ಬೇಯಿಸ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ ಸಿಹಿ ಚಟ್ನಿನೂ ಕೂಡ ಮಾಡ್ಕೊಂಡಿದ್ದೀನಿ. ಈ 2 ಡಿಶ್ಶಿನ ಜೊತೆಗೆ ಮತ್ತೆ ಬೋಂಡ ಕೂಡ ಮಾಡಿದಾಯಿತು. ನನ್ನ ಹಸ್ಬೆಂಡ್ ಮಳೆಯಲ್ಲಿ ನೆನ್ಕೊಂಬಂದಿದ್ದೀನಿ, ಬೋಂಡ ಬೇಕಂತ ಹೇಳಿದ್ರು. ಅವ್ರಿಗೂ ಕೂಡ ಗೊತ್ತಿರಲಿಲ್ಲ ನಾನು ಗೆಣಸು ಹಾಗೆಯೇ ಬಾಳೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ ಅಂತ. ಬಟ್ ಸ್ಟಿಲ್ ಕೇಳಿದ್ರಲ್ಲ ಅಂತ ಹೇಳಿ ಬೋಂಡನೂ ಕೂಡ ಮಾಡಿಕೊಟ್ಟಿದ್ದಾಯಿತು. ಮುದ್ದೆ ಕೂಡ ಆಯಿತು, ಸಾರು ಗೆಣಸು ಎಲ್ಲ ಕೂಡ ರೆಡಿ ಆಯಿತು. ಇವತ್ತಿನ ರಾತ್ರಿಯ ಊಟ ಆಹಾ ತುಂಬ ಟೇಸ್ಟಿಯಾಗಿತ್ತು. ಬೋಂಡ, ಬಾಳೆಕಾಯಿ ಫ್ರೈ ಹಾಗೆ ಗೆಣಸಿನ ಜೊತೆಗೆ ಸಿಹಿಯಾದ ಚಟ್ನಿ, ಮುದ್ದೆ, ಸೊಪ್ಪು ಸಾರು. ಇದರ ಕಂಪ್ಲೀಟ್ ವಿಡಿಯೋ ಹಾಗೆ ಕಂಪ್ಲೀಟ್ ರೆಸಿಪಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆದ ರೆಸಿಪಿನ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.